ಓಹ್ ನಮಸ್ಕಾರ. ಈ ಸರಿ ಗಣಪತಿ ಫಂಕ್ಷನಿಗೆ ನಾವೆಲ್ಲ ಸೇರಿ ಒಂದು ನಾಟಕ ಮಾಡೋಣ ಅಂತಿದೀವಿ. ಹಾ, ಆಕ್ಚುಲಿ ಗಣಪತಿ ಹಬ್ಬ ಮುಗ್ದೋಗಿದೆ ಹೋದ ವರ್ಷ. ಈ ವರ್ಷ ಇದೆಯಲ್ಲ, ಅದಕ್ಕೆ ಈ ವರ್ಷ ಮಾಡ್ಬೇಕು ಅಂತಿದೀವಿ ಗಣಪತಿ ಫಂಕ್ಷನಿಗೆ. ಹೋದ ವರ್ಷನೂ ಇದೇ ತರ ಪ್ಲಾನ್ ಹಾಕಿದ್ವಿ, ಮುಂದಿನ ವರ್ಷ ಎಲ್ಲ ಸೇರಿ ಗಣಪತಿ ಫಂಕ್ಷನಿಗೆ ಒಂದ್ ನಾಟಕ ಮಾಡೋಣ ಅಂತ. ಅದ್ರದ್ದೇ ಪ್ರಾಕ್ಟೀಸ್ ಇವತ್ತು. ಸಾರಿ, ಅವಂದೇ ಫೋನು. ನಾಟಕ ಪ್ರಾಕ್ಟೀಸ್ ಮಾಡೋಣ ಬಾ ಅಂತ. 100 ವರ್ಷ ಆಯಸ್ಸು ಅವನಿಗಲ್ಲ, ನಾಟಕಕ್ಕೆ. ಹಲೋ, ಬಂದ್ಯಾ? ಬಂದಾಗಿದೆ. ಏನ್ ಬಂದಾಗಿದೆ? ನಾನ್ ಬಂದಾಗಿದೆ. ಎಲ್ಲಿದ್ದಿ ಈಗ? ಇಲ್ಲಿ ಇಲ್ಲಿಗ್ ಬಾ. ನಾ ಇರೋದಾಗ ಬಾ. ಎಲ್ಲಿಗೆ? ನೀರು ಜಾಕ್ ನಾ ಹೆಂಗ್ ಬರ್ಲಿ? ನೀನ್ ಇತ್ತಿದ್ಯಲ್ಲ. ಹೆಂಗಿದೆ ಡೈಲಾಗ್ಸ್ ಎಲ್ಲ ಅವನೇ ಬರ್ದಿದ್ದು. ಒಂಥರ ಡಿಫ್ರೆಂಟ್ ಇರ್ಲಿ ಅಂತ ಎಲ್ಲ ಅವನೇ ಬರ್ದಿದ್ದಾನೆ. ನಾನು ಸುಮಾರು ನಾಟಕಗಳನ್ನು ಮಾಡಿ, ಆದ್ರೆ ಇದೇ ಫಸ್ಟ್ ಟೈಮ್. ಮುಂದೆ ಫೋನ್ ಬರ್ತಿದೆ. 100 ವರ್ಷ ವಯಸ್ಸು ಅವನಿಗಲ್ಲ, ನಾಟಕಕ್ಕೆ ಹೇಳಿದ್ದೆ. ಹಲೋ, ಹೇಳು. ನಾ ಕಳ್ಸಿರೋ ಸ್ಕ್ರಿಪ್ಟ್ ಎಲ್ಲ ನೆನ್ಪಿದ್ಯಲ್ಲ? ಅದು ವಾಟ್ಸಪ್ ಅಲ್ಲಿ ಕಳ್ಸಿದ್ಯಲ್ಲ, ಅದೇ ಅಲ್ವಾ? ಸ್ವಲ್ಪ ಕೈ ಸಣ್ಣ ಇಟ್ಕೊಂಬೇಡ, ಸ್ವಲ್ಪ ದೊಡ್ಡ ಇಟ್ಕೋ. ಅದು ಚೊಂಬಲ್ಲ, ಅದು ಬಕೆಟ್. ಅದು ತಮ್ಗೆ ಆದ್ರೆ ಏನು, ಬಕೆಟ್ ಆದ್ರೆ ಏನು, ಒಳಗಡೆ ಸ್ಪೇಸ್ ಇರ್ಬೇಕಷ್ಟೇ. ಬಕೆಟ್ ಅಂತ ನಮ್ಗೆ ಅದ್ರಲ್ಲಿ ಏಟ್ ಬೀಳ್ದಿದ್ರೆ ಸಾಕು. ಇದು ಹೆಂಗಿದೆ ಡೈಲಾಗ್ಸ್? ಎಲ್ಲ ಅವನೇ ಬರ್ದಿದ್ದು. ಅವನು ಸುಮಾರು ನಾಟಕಗಳನ್ನು ಮಾಡಿಯಾನೆ, ಅಭ್ಯಾಸ ಆಗಿದೆ. ಆದ್ರಿಂದ ಡೈಲಾಗ್ಸ್ ಎಲ್ಲ ಸಕ್ಕದಾಗಿ ಬರೀತಾನೆ, ಸ್ಕ್ರಿಪ್ಟ್ ಎಲ್ಲ. ಆಮೇಲೆ ಅವನ ನಾಟಕಕ್ಕೆ ನಡ್ಕ ಎಲ್ಲ ಉಡಿಸ್ಬಿಡ್ತಾನೆ, ಅಂತ ಭಯಂಕರ ನನ್ನ ಮಗ. ಮತ್ತೆ ನಂಗೆ ಅವ್ನ ಫ್ರೆಂಡ್ಶಿಪ್ ಮಾಡಕ್ಕೆ, ಅವನ ಜೊತೆ ಈ ನಾಟಕಗಳನ್ನೆಲ್ಲ ಮಾಡಕ್ ಒಂದು ಚೂರು ಇಷ್ಟ ಇಲ್ಲ. ದೊಡ್ಡ ಕಚಡ ನನ್ನ ಮಗ ಅವನು. ಮತ್ತು ಅವನ ಹತ್ರ ಮಾತಾಡೋಕ್ಕೂ ಇಷ್ಟ ಇಲ್ಲ, ಫ್ರೆಂಡ್ಶಿಪ್ ಮಾಡೋಕ್ಕೂ ಇಷ್ಟ ಇಲ್ಲ, ಏನು ಇಷ್ಟ ಇಲ್ಲ ನನಗೆ ಅವನ ಹತ್ರ. ಅವನ ಸ್ಕ್ರಿಪ್ಟು ಎಲ್ಲ ಕಚಡ ಕಕ್ಕಗಳ. ನಿನ್ನೆ ಅವನ ಸ್ಕ್ರಿಪ್ಟ್ ಕಳಿಸಿದ್ದ ನನಗೆ, ಆಯ್ತಾ? ಫುಲ್ ಬರೆದು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕಳಿಸ್. ನಾನೇನು ಮಾಡಿದೆ, ಚಿಂದಿ ಕಣ, ಸೂಪರ್ ಕಣ ಅಂತ ಮೆಸೇಜ್ ಹಾಕಿ. ಅವನಿಗೆ ಬೇಜಾರಾಗತ್ತೆ, ಏನೂ ಚೆನ್ನಾಗಿಲ್ಲ, ಕಚಡ ಥರ ಇತ್ತು ಆ ಸ್ಕ್ರಿಪ್ಟ್. ನಾವು ಅವನಿಗೆ ಬೇಜಾರಾಗತ್ತೆ ಅಂತ ಚಿಂದಿ ಸೂಪರ್ ಅಂತ ಹಾಕಿಟ್ಟಿನಿ ಮೆಸೇಜ್. ಮತ್ತೆ ಅವನೇ ಫೋನ್ ಮಾಡ್ದ. 100 ವರ್ಷ ಆಯ್ಸು ಅವನಿಗೆಲ್ಲ ನಾಟಕಕ್ಕೆ. ನಾಟಕ ಫುಲ್ ಚಿರಂಜೀವಿ ಇವತ್ತು, ನಾಟಕಕ್ಕೆ ಸಾವೇ ಇಲ್ಲ. ಹಲೋ, ಅವ್ರ ಹತ್ರ ಹೋದ ತಕ್ಷಣ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕು, ಅದನ್ನ ಮಾತ್ರ ಮರಿಬೇಡ. ಓಕೆ, ಗೊತ್ತಲ್ಲ ಎಲ್ಲ. ನನ್ಗೆ ಈ ನಾಟಕ ಅಂದ್ರೆ ಎಲ್ಲ ತುಂಬಾ ಇಷ್ಟ. ಅದ್ರಲ್ಲೂ ಈ ಪೌರಾಣಿಕ ನಾಟಕ ಅಂದ್ರೆ ಇನ್ನೂ ತುಂಬಾ ಇಷ್ಟ, ಯಾಕಂದ್ರೆ ಅದ್ರಲ್ಲೂ ನಾಟಕನೇ ಮಾಡಿತ್ತಲ್ಲ. ನಂಗೆ ಅದ್ರ ನಾಟಕ ಮಾಡೋದು ಇವೆಲ್ಲ ನಂಗೆ ಇಷ್ಟನೇ ಇಲ್ಲ. ಈ ಊರ್ ಜನ ಏನಾರ ಅಂತಾರೆ, ಯಾವಾಗ್ಲೂ ನಾವು ಊರ್ ಜನರು ಬಾಯಲ್ಲಿ ಇರ್ಬೇಕು ಅಂತ ಈ ತರ ನಾಟಕ ಗೀಟಕ ಎಲ್ಲ ಮಾಡ್ತೀನಿ. ಬಿಟ್ರೆ ನಂಗೇನು ಒಂದು ಚೂರು ನಾಟಕ ಗೀಟಕ ಎಲ್ಲ ಇಷ್ಟನೇ ಇಲ್ಲ. ಊರ್ ಜನರು ಬಾಯಲ್ಲಿ ಇರ್ಬೇಕು, ಅದು ಸಿಹಿ ಆಗಿರ್ಬೇಕೋ ಇಲ್ಲ ಖಾರ ತಿಂಡಿ ಆಗಿರ್ಬೇಕೋ ಗೊತ್ತಿಲ್ಲ, ಒಟ್ನಲ್ಲಿ ಇರ್ಬೇಕು. ಒಟ್ನಲ್ಲಿ ಎಂದಾಗಂತೂ ಇರ್ಬಾರ್ದು, ತುಪ್ಪ ಬಿಡ್ತಾರೆ ಬೇಕು. ನೋಡಿ, ಅಲ್ಲೊಬ್ರು ನಿಂತಿದಾರಲ್ಲ, ಅವರು ಈ ನಾಟಕದಲ್ಲಿದ್ದಾರೆ. ಅವ್ರ ಹತ್ರನೂ ನಾವು ಪ್ರಾಕ್ಟೀಸ್ ಮಾಡಬೇಕು. ಹೋಗೋಣ. ನಾನು ಅವ್ರ ಹತ್ರ ಏನು ಮಾತಾಡ್ತಿರ್ಲಿಲ್ಲ, 15 ದಿವಸದಿಂದ ಈಚೆಗೆ ಮಾತಾಡ್ತಾ ಮತ್ತೆ ನಂಗೆ ಅವ್ರು ಕಂಡ್ರೆ ಆಗಲ್ಲ. ಅವ್ರ ಸಿಂಪ್ಲಿಸಿಟಿನ ಯಾವುದು ನಂಗೆ ಇಷ್ಟ ಆಗಲ್ಲ. ಬಟ್ ಅವ್ರಿಗೆ ಬೇಜಾರಾಗತ್ತೆ.
ನಂಗೆ ಅವ್ರ ಹತ್ರ ಈ ಥರ ಅವ್ರು ರೆಸ್ಪಾನ್ಸಿಬಲ್ ಇಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಂತ ನಂಗೆ ಅನಿಸ್ತಾ ಇಲ್ಲ. ನಾನು ಅವ್ರ ಹತ್ರ ಒಂದು ದಿನನೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿಲ್ಲ. ನಮಸ್ಕಾರ ಹಿಂಗೆ ಮಾತಾಡ್ತೀನಿ ನಾನು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ಸಿಲ್ಲ. ನಂಗೆ ಅವ್ರು ಕಂಡ್ರೇ ಆಗಲ್ಲ ಹಂಗೆ. ನಮಸ್ತೆ. ಏನಾ? ಓಹೋ, ಏನಾಯ್ತಾ? ಏನ್ ಮುಖ ಬಾಡ್ಸ್ಕೊಂಡ್ ಬಂದಿಲ್ಲ, ಏನಂತ? ಏನು ಅಂತ ಹೇಳಿ? ಅಳ್ಬೇಡಯ್ಯ, ಯಾಕೆ ಅಳ್ತಾ ಇದ್ದೆ? ನೀನ್ ಹೇಗೆ ತುಂಬಾ ದಿವಸದಿಂದ ನೋಡ್ತಾ ಇದೀನಿ ನಾನು. ನೀನ್ ಈ ತರ ಅಳೋ ಮನುಷ್ಯನೇ ಅಲ್ಲ. ಏನಾಯ್ತು ನಿಂಗೆ? ಏನು ಅಂತ ಹೇಳಿ? ಹ, ಸಮಸ್ಯೆ ಸಮಸ್ಯೆ. ಏನ್ ಸಮಸ್ಯೆ? ಎಲ್ಲರ ಹತ್ರ ಸಾಲ ಮಾಡ್ಕೊಂಡಿದ್ದೀನಿ ನಾನು. ಸಾಲ್ವ? ಯಾಕ ಅಳ್ಬೇಡವಾ? ಈಗ ಏನ್ ಮಾಡಕ್ ಹೊರಟಿದ್ದಿ? ಏನಾಗ್ತಿದೆ? ಯಾಕೆ? ಅವ್ನು ಯಾರು ಕೇಳ್ತಾರಲ್ಲ, ಇವನೊಬ್ಬ ಬಾರಿ ಕೇಳ್ತಾ ಇದ್ದ ನನ್ಗೆ. ಒಂದು ವಾರದಿಂದ ಸಾಲ ಮಾಡ್ಕೊಂಡಿದ್ದಷ್ಟೇ. ಹ. ಏನೋ ಸಮಸ್ಯೆ ಆಯ್ತು. ಅದ್ ಹಂಗೆ ಇದೆ. ಮನುಷ್ಯ ಅಂತ ಆದ್ಮೇಲೆ ಸಮಸ್ಯೆ ಬರುವುದೇ ಬಿಡು, ಅದಲ್ಲ. ಈಗ ಏನಂತ ಈಗ? ಬಾರಿ ಫೋನ್ ಮೇಲೆ ಫೋನ್ ಎಲ್ಲಿಂದ ಕೊಡ್ಲಿ ನಾನು? ಅದರ ಒಳ್ಳೆ ಉದ್ಯೋಗ ಮಾಡ್ತಿದ್ರೆ ಉದ್ಯೋಗನೂ ಇಲ್ಲ ನನಗೆ. ಕೆಲ್ಸ ಈಗ ಅವನಿಗೆ ಮಾಡ್ತೀನಿ, ಅವನಿಗೆ ಲೌಡ್ ಸ್ಪೀಕರ್ ಹಾಕ್ತೀನಿ. ನೀವೇ ಅಲ್ಲ ಏನೇನೋ ಹೇಳ್ತಾನೆ. ಏನ್ ಹೇಳ್ತಾನ ನೋಡವ? ಯಾರು 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 ಏನೋ ಏನೋ ಬಾಯಿ ಬಂದ ಹೇಳ್ತ. ಯಾಕೋ ಬೈತಾ ಇದ್ದೆ? ಹಾ, ಕೊಡ್ತಾನೆ ಬಿಡು. ಹಾ, ಕೊಡ್ತೀನಣ್ಣ, ನಾನು ಎಲ್ಲಿ ಹೋಗ್ತೀನಿ? ಅರ್ಜೆಂಟ್ ಬೇಕು. ಏನು ಅವ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದಾನಲ್ಲ? ಅವತ್ತಿನ ಹಿಂಗೆ ಯಾಕೆ ಸಾಲ ಮಾಡಕ್ ಹೋಗ್ತೇನೆ? ನಿಂತವ್ರ ಹತ್ರ ಎಲ್ಲ ವ್ಯವಹಾರ ಮಾಡ್ತೀಯ? ಸಾಲ ಅಂದ್ರೆ ಅದು ಮನೇಲಿ ಸಮಸ್ಯೆ. ಹಾ, ಏನು ಅಂತ ಹೇಳಿ? ಸಮಸ್ಯೆ ಅಂದ್ರೆ ಸಮಸ್ಯೆ. ನಂಗೆ ಏನಾದ್ರು ನಿರ್ಧಾರ ಮಾಡ್ಬೇಕಿತ್ತು ನೀನು. ಉದ್ಯೋಗ ನಂಗಂತೂ ಏನು ಸಿಕ್ಕಿಲ್ಲ, ಎಲ್ಲಾ ಕಡೆ ಸಮಸ್ಯೆನೆ. ಇಲ್ವಾ, ಏನಾದ್ರು ಒಂದು ತೀರ್ಮಾನ ಮಾಡ್ಬೇಕಿತ್ತ? ಮತ್ತೆ ಈ ತರ ಸಾಲ ಮಾಡ್ಕೊಂಡು ದಿವಸ ಇದ್ ಮಾಡ್ತಾ ಇದ್ರೆ? ನಾನು ತೀರ್ಮಾನ ಮಾಡಿದ್ದೆ. ಏನಂತ? ಯಾವ್ದಾರು ಗುಡ್ಡನ ಬೆಟ್ಟನ ಎಲ್ಲಾರು ಹಾರುದು ಏನಾರು ಅಂದ್ರೆ ಮತ್ತೆ ಏನ್ ಮಾಡೋದು ಅಣ್ಣ? ಏನು ಯಾಕ? ಮತ್ತೆ ಏನ್ ಮಾಡೋದು? ಎಲ್ಲಿಂದ ಅಂತ ಕೊಡೋದು? ಇದೇ ಯಾವ್ದಾರು ನಿರ್ಧಾರ ಮಾಡ್ಬೇಕು. ಆ ತರ ಎಲ್ಲ ನಿರ್ಧಾರ ಮಾಡಕ್ ಹೋಗ್ಬಾರ್ದು. ಅದ್ ಯಾವ್ದೋ ಕತೆ ಇದೆಯಲ್ಲ, ಏನು? ಯಾರ್ ಕತಿಯೋ? ಅದ್ ಯಾವ್ದೋ ಕತೆ ಇದೆ ನಂಗೆ ಇದ್ರಲ್ಲಿ ಟೆನ್ಷನ್. ನಂಗೆ ಸುಂದೋಪ ಸುಂದನ ಯಾರೋ ಇದಾರಲ್ಲ. ಹಾ, ಸುಂದೋಪ ಸುಂದರ ಒಂದು ಹುಡುಗಿಗೋಸ್ಕರ ಇಬ್ರು. ಹಂಗೆ ನಂದು ಹಂಗೆ ಆಗಿದೆ. ಒಂದು ಹುಡುಗಿಗೋಸ್ಕರ ಇಬ್ರು. ಆ ಹುಡುಗಿ ಜೀವನ ಇಬ್ರು ಬಿದ್ದಿದ್ದು, ಇದು ಮತ್ತೆ ಇದು ಇಬ್ರು ಬಿದ್ಯಾರ ಒಂದ್ ಜೀವನದಿಂದ. ಇದೇ ಒಂದ್ ಹೇಳತ್ತೆ, ಇದೇ ಒಂದ್ ಹೇಳತ್ತೆ. ಓ, ಬುದ್ಧಿ ಒಂದು ಕೆಲಸ ಮಾಡುತ್ತೆ, ಮನ್ಸು ಒಂದು ಹೇಳುತ್ತೆ ಅಂತನಾ? ನಿನ್ ಎರಡು ಹುಡುಗಿಯರಿಂದ ನೀವೇ ಸಾಲ ಕೊಟ್ಟವ, ನೀನ್ ಇಬ್ರು ಸೇರಿ ಒಂದ್ ಹುಡುಗಿ ಬಿದ್ದಿದ್ರಿ ಅಂತ ತಿಳ್ಕೊಂಡೆ ನಾನು ಹೇಳದ್ ನೋಡಿ. ಏನೋ ಇದು ಅಲ್ಲ, ಅದ್ಯಾಕೋದು? ಈಗ ಯಾವ್ದಾದ್ರು ಒಂದು ಇಟ್ಕೋಬೇಕು, ಒಂದ ಬುದ್ಧಿ ಕೆಲಸ ಮಾಡ್ಬೇಕು, ಇಲ್ಲ ಮನ್ಸು ಒಂದು ದೃಢ ನಿರ್ಧಾರ ಬೇಕು. ಸಾಯಿದೆಲ್ಲ ಅಲ್ಲ. ಈಗ ಏನಂತೆ ಅವನಿಗೆ? ಅದೇ ನಾನು ತೀರ್ಮಾನ ಮಾಡಿದ್ದೆ, ಬೆಳ್ಳೆಯಿಂದ ಹಾರೋದು. ಸಮಸ್ಯೆ ಇರೋದು ಇಲ್ಲಲ್ಲ ಇಲ್ಲಿ. ಅದಕ್ಕೆ ಹಾರುದ ಹಿಂಗೆ ಹೇಳ್ತಾರೆ. ನೋಡು ಅವ್ ಹೇಳ್ತಾ ಇದ್ದ ನೋಡು ಅಲ್ವಾ? ಈಗೇನು ಅವನಿಗೆ ದುಡ್ಡು ಕೊಟ್ರೆ ಅವ್ನು ಬಾಯಿ ಬಂದ ಮಾತಾಡೋದಲ್ವಾ? ಏನು ಎಷ್ಟು ಬೇಕು ಕೇಳೋ? ಎಲ್ಲಿಂದ ಕೊಡು ಅಂತ. ಎಷ್ಟು ಕೊಡ್ಬೇಕ ನೀನು ಅವನಿಗೆ? ಎಲ್ಲಿಂದ ತರೋದಣ್ಣ? ನೀನು ದುಡ್ಡಿಗೆ ಯೋಚನೆ ಮಾಡಬೇಡ. ಎಷ್ಟು ಕೊಡ್ಬೇಕು ಅವನಿಗೆ ನೀನು? ಎಷ್ಟು? 10,000 ಹೇಳ್ತಾ ಇದ್ದ. 15 ಅಂತೆ. 15 ಅವನಿಗೆ ಕೊಡಕ್ಕಿರೋದು ನಾನು 15. ನಿಮ್ಗೆಲ್ಲ ಯಾಕೆ ಸಾಲ? ನೋಡೋ, ನೀನು ಚೆನ್ನಾಗಿರ್ಬೇಕು. ನೀನು ಇಷ್ಟು ಸಮಯದಿಂದ ನಮ್ ಜೊತೆ ಇದ್ದಿ. ನೀನು ಏನ್ ಯೋಚನೆ ಮಾಡ್ಬೇಡ. ಈಗ ನಾ ಕೊಡ್ತೀನಿ ಬಿಡು ಅವನಿಗೆ. ಅಳ್ಬೇಡ್ವಾ, ಸುಮ್ಮನೆ ಕೊಡ್ತೀನಿ ನಾನು. ಎಷ್ಟು ಅವನಿಗೆ ದುಡ್ಡಲ್ವಾ, ನಾ ಕೊಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ಅವನ ಹತ್ರ ಅಂತ ಮಾತು ಕೇಳ್ಬೇಡ. ಕೊಡ್ತೀನಿ, ನಾಳೆನೆ ಕೊಡ್ತೀನಿ. ಇವತ್ ನಾ ಕೊಡ್ತೇನೆ, ನಾಳೆ ತಂದು ಕೊಡ್ತಾನ. ಮುಚ್ಕೊಂಡಿರೋದು ನೀನು. ಏನು ಬಾಯಿ ಬಂದು ಮಾತಾಡ್ತಿ? ಕೊಡ್ತಾ ಇಲ್ವ ಇಲ್ಲಿ ದುಡ್ಡು? ಕಟ್ಟಾಗಿದೆ. ಆಯ್ತಾ? ಈಗ ಜೀವನಕ್ಕೆ ಮಾತ್ರ ಏನು ಮಾಡ್ಕೊಂಬೇಡಿ, ಗೊತ್ತಾಯ್ತಲ್ಲ? ಇಷ್ಟು ದಿವಸ ಒಳ್ಳೆ ರೀತಿ ನೀನ್ ನನ್ ಜೊತೆ ಇದ್ದಾನಲ್ಲ ಒಳ್ಳೇದಾಗೆ. ಏನ್ ಯೋಚನೆ ಮಾಡು, ಹೋಗು. ಆ ಯೋಚನೆ ಬಿಟ್ಬಿಡು, ಮೊದ್ಲು ಅವನಿಗೆ ಕೊಡು. ಹೋಗು.
ಅಂತೂ ದುಡ್ಡು ಸಿಕ್ತು. ಹೆಂಗಿತ್ತು ನಾಟಕ? ಪ್ರಾಕ್ಟೀಸು ಮುಗೀತು, ನಾಟಕನೂ ಮುಗೀತು. 15,000 ಒಂದಲ್ಲ ಎರಡಲ್ಲ 15. ಅದು 15,000 ಕೊಟ್ಟಿದ್ದಾರೆ. ಅದ್ರಲ್ಲಿ ನಂಗೆ 8 ಉಳಿದಿದ್ದು ನಿಂಗೆ ಆಯ್ತಾ? ಉಳಿದಿದ್ದು ನಿಂಗೆ ಹಾಕ್ತೀನಿ, ನಾನೇ ಹಾಕ್ತೀನಿ. ಹಂಗೆ